Life is so beautiful. One day, 1 hour, 1 minute will never come again. So forget all your problems and be happy. Hi guys, we are in Goa right now. Nope. Come, let's go and explore the Goa. ನಾವು ಗೋವಾನಲ್ಲಿ ಬೈಕ್ ರೈಡ್ ಹೋಗ್ತಾ ಇದೀವಿ. ಬೈಕ್ ರೈಡ್ ಗೋವಾ. ಯಾವುದೋ ಒಂದು ಹುಡುಗಿ ನೋಡ್ಬಿಟ್ಟು ನಾನು ನಗ್ತಾ ಇದ್ಲು, ಅದಕ್ಕೆ ನಾನು ಅಂದರೆ ನಾನು ಹೆಂಡ್ತಿ ನಾನು ನಗ್ತಾ ಇದ್ದಾಳೆ ನೋಡಿ. ಗೋವಾನಲ್ಲಿ ಬೈಕ್ ರೈಡ್ ಹೋಗ್ತಾ ಇದ್ದೀವಿ. ನಾವೀಗ ಬಾಗ ಬೀಚ್ನಲ್ಲಿ ಇದ್ದೀವಿ. ನಾವು ಮಾಡಿದ್ದು ರೆಸಾರ್ಟು 12 ಗಂಟೆಗೆ ಚೆಕ್ ಇನ್ ಅಂದ್ಕೊಂಡ್ಬಂದ್ರೆ ಬರ್ಡೇ ಮಕ್ಕಳು ರೂಮೇ ಕೊಟ್ಟಿಲ್ಲ, 2 ಗಂಟೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಅದಕ್ಕೆ ನಾವೀಗ ಬಾಗ ಬೀಚ್ಗೆ ಬಂದಿದ್ದೀವಿ. ಬೀಚ್ ನೋಡೋಕ್ಕೆ ಜನಸಾಗರದಲ್ಲಿ ಕಿಂಗ್ ಥರ ಇದ್ದ ಕಾಗೆ ಹಾರೋಗ್ತಾ ಇದೆ ನೋಡಿ. ಇದ್ಲು ಏನೋ ಏನು ಮಾಡ್ತಾವಳೆ ಅಂತ ನಾನು ನೋಡ್ತಾನೇ ಇದ್ದೀನಿ ಆಗಿಂದ. ಕಟ್ಟೋದು ಉಣ್ಸೋದು ಇದೇ ಆಯ್ತು. ಇನ್ನೊಂದು ಫೇಮಸ್ ಆಗಿರೋ ಒಂದು ಕಲೆ ತೋರಿಸ್ತೀನಿ. ಇದೇ ನನ್ನ ಕಲೆ. ಹೇಗಿದೆ? ಚೆನ್ನಾಗಿದ್ರೆ ಒಂದು ಕಿಸ್ ಸಿಂಬಲ್ ಹಾಕಿ. ಏನಣ್ಣ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ಸರು ನಾಶ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಯಾಕೋ ನಾಗರವಾಗಿ ಹೇಳಕ್ಕೋ ಮಧ್ಯಾಹ್ನ ತಣ್ಣಗೆ ಬೀರ್ ಕುಡ್ಕೊಂಡು ಒಂದ್ 4 ಕಬಾಬ್ ತಿಂದು ಕುಸ್ಕ ತಿಂದ್ಬಿಟ್ರೆ ಡೈರೆಕ್ಟ್ ಆಗಿ ಸ್ವರ್ಗದಲ್ಲಿ ಚಾಪೆ ಹಾಸ್ಕೊಂಡು ಐಟಮ್ಸ್ ಹಂಗ್ ನೋಡ್ದಂಗಿರುತ್ತೆ ಮಜಾನ. ನಿನ್ನ ನೆಂಬಿದೆ ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ ಈ ಮನವೇ. ಹಲೋ ಸ್ನೇಹಿತರೆ, ಗುಡ್ ಈವ್ನಿಂಗ್ ಎವ್ರಿವನ್. ನೋಡಿ ನನ್ನ ಹೆಂಡತಿ ಎಕಡ ಹಿಡ್ಕೊಂಡು ನಡೀತಾವಳೆ. ಬೀಚ್ ಕರ್ಕೊಂಡು ಬಂದ್ರೆ ಗೋವಾದಲ್ಲಿ ಎಕಡ ಹಿಡ್ಕೊಂಡು ನಡೀತಾಳೆ. ಆದ್ರೂ ನಮ್ಮವಳಂತೂ ಸಖತ್ ಆಸಮ್ಮೋರು. ನೋಡಿ ಫ್ರೆಂಡ್ಸ್, ಗೋವಾ ಉಡುಪಿ ಹೋಟೆಲ್ನಲ್ಲಿ ಎಣ್ಣೆ ಅಂಗಡಿ. ಟುಡೇಸ್ ಬ್ರೇಕ್ಫಾಸ್ಟ್. ಇದಿದ್ದು ರೆಸಾರ್ಟ್. Riding high when I was king. ನರ್ಸರಿ ರೆಸಾರ್ಟ್. ಗೋವಾ ಫುಲ್ಲು ಮಳೆ ಗಾಯ್ಸ್. ಮಳೆ. ಈಗ ನಾವು ಬಾಗದಿಂದ ಪಣಜಿಗೆ ಹೋಗ್ತಾ ಇದ್ದೀವಿ. ಪಣಜಿನಲ್ಲಿ ರೂಮ್ ಮಾಡ್ತೀವಿ. ಸುತ್ತಮುತ್ತ ಇರೋ ಒಂದು 2 ಪ್ಲೇಸ್ ಕವರ್ ಮಾಡೋಣ ಅಂದ್ಕೊಂಡಿದ್ದೀವಿ. 37ಗೆ ನಾವು ಕೆಸಿನೋ ಹೋಗ್ತಾ ಇದ್ದೀವಿ. ಅದರಿಂದ ಒಂದು 2 ಪ್ಲೇಸ್ ಅಷ್ಟೇ ಕವರ್ ಮಾಡೋದಕ್ಕಾಗೋದು. ನೋಡೋಣ. ಫಂಕ್ಷನ್ಗೆ ಎಂಟ್ರಿ ಆಗಿದ್ದೀವಿ. ನೋಡ್ಕೊಳ್ಳಿ, ಇದೇ ಎಲ್ಲ ಕೆಸಿನೋ ಮಾಡಿರೋ ಜಾಗ. ನೈಟ್ ನಾವು ಇಲ್ಲಿಗೆ ಬರೋದು. ಜಿಂಕ್ ಹಾಕೋದು ರೆಡಿಯಾಗಿ ಬರ್ತೀವಿ ನೋಡಿ. ಫುಲ್ಲು ಮಳೆ ಇದ್ದಿದ್ದ ಕಾರಣ ನಾವು 2 ಪ್ಲೇಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಹೋಗೋದಕ್ಕಾಗಿಲ್ಲ. ಡೈರೆಕ್ಟ್ ಕೆಸಿನೋ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ.
ನಾವೀಗ ರಿಟರ್ನ್ ಬ್ಯಾಂಗ್ಳೂರು ಓಡ್ತಾ ಇದ್ದೀವಿ. ಫ್ಲೈಟ್ ಇದೆ 7:40ಗೆ. ಕ್ಯಾಬ್ನಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಮಾತ್ರ ಬಿಟ್ಟೇ ಇಲ್ಲ, ಬಿಟ್ಟು ಬಿಡದೆ ಕಾಡ್ತಾ ಇದೆ ನಮ್ಮನ್ನ ನಿನ್ನೆ ಬೆಳಗ್ಗೆಯಿಂದ. ಹೋದ್ರಿ ಹುಡುಗಿರು ಸೆಲ್ಫಿ ತೊಗೊಳೋದು ಮಾತ್ರ ಬಿಡಲ್ಲ. ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಏರ್ ಹೋಸ್ಟೆಸ್ಗಿನ್ನ ಗೋವಾ ಏರ್ ಹೋಸ್ಟೆಸ್ ತುಂಬ ಚೆನ್ನಾಗಿದ್ದಾರೆ. ವೈಟಿಂಗ್ ಫಾರ್ ಪಿಜ್ಜಾ. ಗಾಯ್ಸ್, ಕೊನೆಗೂ 15 ಮಿನಿಟ್ಸ್ ವೆಯ್ಟ್ ಮಾಡಿದ ಮೇಲೆ ಪಿಜ್ಜಾ ಕೊಟ್ಟಿದ್ದಾರೆ. ಫ್ಲೈಟಿಗೆ ಇನ್ನೊಂದು 30 to 35 ಮಿನಿಟ್ಸ್ ಇದೆ. ಅಷ್ಟನ್ನು ನಾವು ತಿಂದ್ಕೊಂಡು ಇಲ್ಲಿಂದ ಹೋಗ್ತಾ ಇರಬೇಕು. ಪಿಜ್ಜಾ ಕೊಟ್ಟಿದ್ದಾರೆ, ಇನ್ನು ಗಾರ್ಲಿಕ್ ಬ್ರೆಡ್ ಬರಬೇಕು. ವೆಯ್ಟ್ ಮಾಡ್ತೀವಿ, ತಿಂದ್ಬಿಟ್ಟು ಅಷ್ಟರಲ್ಲಿ ಬರುತ್ತಾ ನೋಡೋಣ. ಹ್ಯಾಪಿ? ನಾವು ಇದೇ ಫ್ಲೈಟ್ನಲ್ಲಿ ಹೋಗ್ತಿರೋದು ಈಗ. ಓಕೆ, ಈಗ ಸೀಟ್ನಲ್ಲಿ ಕುತ್ಕೊಂಡ್ರೆ ಇನ್ನೊಂದು 1/4 ಗಂಟೆನಲ್ಲಿ ಹೊರಡುತ್ತೆ. ಹೊರಟು 55 ನಿಮಿಷಕ್ಕೆ ಬೆಂಗಳೂರು ಏರ್ಪೋರ್ಟ್ ರೀಚ್ ಆಗ್ತೀವಿ. ಫ್ಲೈಟ್ನಲ್ಲೂ ತಿನ್ನೋದು ಬಿಡ್ತಿಲ್ಲ. ಫ್ಲೈಟಿಂದ ಆಚೆ ಬಂದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ತಾನೇ ಬಂದ್ವಿ, ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಆದರೆ ಟಿಫನ್ ಮಾಡಿಕೊಂಡು ಹೊರಡೋಣ. ನಾನು ಈ ಟ್ರಿಪ್ನಲ್ಲಿ ಲಾಗ್ಸ್ ವೀಡಿಯೋಸ್ನೆಲ್ಲ ಮಾಡಿರೋದಕ್ಕೆ ನನ್ನ ಹೆಂಡ್ತಿ ಇಷ್ಟೊಂದು ವೀಡಿಯೋಸ್ ಇಟ್ಕೊಂಡೆಲ್ಲ ಏನು ಮಾಡ್ತೀಯ ಅಂತ ಇದ್ದಾಳೆ. ನಾನು ಮಾಡಿಬಿಟ್ಟು ತೋರಿಸ್ತೀನಿ, ನೀನು ನೋಡು. ಏರ್ಪೋರ್ಟಿಂದ ಆಚೆ ಹೋಗ್ತಾ ಇದ್ದೀವಿ ಈಗ. ನಮ್ಮ ಜರ್ನಿ ಗೋವಾಯಿಂದ ಬೆಂಗಳೂರು ರೀಚ್ ಆಗಿದ್ದೀವಿ. ಈಗ ಏನಿದ್ರು ಮನೆ ಕಡೆಗೆ ಇನ್ನೊಂದು 2.5 hour ಆಗುತ್ತೆ ಮನೆಗೆ ಹೋಗಿ ರೀಚ್ ಆಗ್ತೀವಿ. ಏರ್ಪೋರ್ಟಿಂದ ಆಚೆ ಬಂದು ಇಲ್ಲಿಂದ ನಾವು ಸ್ಯಾಟಲೈಟ್ಗೆ ಬಸ್ನಲ್ಲಿ ಹೋಗಬೇಕು. AC ಕೋಚ್ ಬಸ್ ಅಲ್ಲಿದೆ. ಈಗ ನಾವು ಅಲ್ಲೋಗಿ ಬಸ್ ಹತ್ಬಿಟ್ಟು ಸ್ಯಾಟಲೈಟ್ ರೀಚ್ ಆಗ್ತೀವಿ. ಬಸ್ ಹತ್ತು ಕುತ್ಕೊಂಡಿದ್ದೀವಿ, ಇನ್ನೇನು ನೋಡೋದೊಂದು ಬಾಕಿ. ಸ್ಯಾಟಲೈಟ್ನಲ್ಲಿ ಇಳಿದು ಕಾರ್ ತೊಗೊಂಡು ಮನೆ ಕಡೆ ಬಂದ್ವಿ. ಕೊನೆ ವೀಡಿಯೋಗಳು ಕವರ್ ಮಾಡೋದಕ್ಕಾಗಿಲ್ಲ, ಸಾರಿ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು.